ಸರ್, ಈಗ RSS ಚಟುವಟಿಕೆಗಳಿಗೆ ನಿರ್ಬಂಧ ಇರಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ಒಂದು ಗಂಭೀರ ಚಿಂತನೆಯಲ್ಲಿದೆ. ಅದಕ್ಕೆ ಕ್ಯಾಬಿನೆಟ್ ಸಭೆಯಲ್ಲೂ ಸಹ ಚರ್ಚೆ ಆಗುತ್ತೆ. ಮತ್ತೆ ಪ್ರಿಯಾಂಕಾ ಖರ್ಗೆ ಅವರು ಇನ್ನೊಂದು ಅದಕ್ಕೆ ಆಡ್ ಮಾಡಿ ಒಂದು ಪತ್ರ ಬರೆದಿದ್ದಾರೆ. ಯಾರ್ಯಾರು ಅಧಿಕಾರಿಗಳು ಗವರ್ಮೆಂಟ್ ಸರ್ಕಾರಿ ನೌಕರರು RSS ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದನ್ನು ನಿಷೇಧ ಮಾಡಬೇಕು ಅಂತವ್ರನ್ನ ಈಗ ಸಸ್ಪೆಂಡ್ ಮಾಡ್ಬೇಕಂತ ಸರ್ ಇದು ಮಾಡಿರ್ತಾರೆ ಪತ್ರದ ಮುಖಾಂತರ. ಪ್ರಿಯಾಂಕಾ ಖರ್ಗೆ ಅವರು ಯಾವ ತಾಲಿಬಾನ್ ವಿರುದ್ಧ ಮಾತಾಡಿದ್ದಾರೆ ಅಥವಾ ಯಾವ ಮುಸ್ಲಿಂ ಭಯೋತ್ಪಾದನೆ ವಿರುದ್ಧ ಮಾತಾಡಿದ್ದಾರೆ ಅಥವಾ ಎಲ್ಲಿ ಮುಸ್ಲಿಂ ಗಲಭೆ ಆಗಿದೆ ಅದ್ರ ಬಗ್ಗೆ ಮಾತಾಡಿದ್ದಾರೆ, ನನಗೆ ಅದನ್ನು ತೋರಿಸ್ಲಿ. ಅದಾದಮೇಲೆ ರಾಷ್ಟ್ರೀಯತೆಯನ್ನು ಬೆಳೆಸುವಂಥ, ರಾಷ್ಟ್ರೀಯತೆ ಬಗ್ಗೆ ಮಾತಾಡುವಂಥ, ರಾಷ್ಟ್ರೀಯತೆ ಬಗ್ಗೆ ಕೆಲಸ ಮಾಡುವಂಥ RSS ಬಗ್ಗೆ ಮಾತಾಡೋಕ್ಕೆ ಇವ್ರಿಗೇನಾದರೂ ಒಂದು ನೆಲೆ ಸಿಗ್ತದೆ ಅಂತ ಹೇಳ್ಬೋದು. ಯಾವುದೋ ಒಂದು ರಾಷ್ಟ್ರದ ಪರವಾಗಿರುವಂಥ ಸಂಸ್ಥೆಗೆ ಈ ರೀತಿ ಅವರು ಒಂದು ಸ್ಟ್ಯಾಂಡ್ ತೊಗೊಳ್ದೈತಲ್ಲ, ಅವ್ರದ್ದು ಕಲುಷಿತ ಮನಸ್ಸು ತೋರಿಸ್ತೈತಿ. ನಾನು ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಹೇಳೋದಂತಂದ್ರೆ, ನೀವು ಬುದ್ಧಿವಂತರದಿರಿ, ಎಜುಕೇಟೆಡ್ ಅದಿರಿ, ಒಬ್ಬ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಾಹಿತ್ಯ ಏನೈತಿ ಅದನ್ನು ತರಿಸಿ ಓದ್ರಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಂಸ್ಥಾಪಕರ ಧ್ಯೇಯ ಉದ್ದೇಶ ಏನಿದ್ದು ಅವನ್ನ ತಿಳ್ಕೊರಿ. ಅದರ ಸದ್ಯದ ಕಾರ್ಯವ್ಯಾಪ್ತಿ ಏನೈತಿ, ಕಾರ್ಯ ಚಟುವಟಿಕೆ ಏನೈತಿ, ರಾಷ್ಟ್ರೀಯ ಸ್ವಯಂ ಸೇವಕರ ಸಂಘದ ಪೂರ್ಣಾವಧಿ ಕಾರ್ಯಕರ್ತರಾಗಲಿ ಬೇರೆ ಸದಸ್ಯರಾಗಲಿ ಯಾವ ರೀತಿ ಕಾರ್ಯನಿರ್ವಹಿಸ್ತಾರೆ ಏನನ್ನೋ ತಿಳ್ಕೊರಿ. ಅದಾದಮೇಲೆ ನೀವು ಹೋಯ್ತಲ್ಲ ಇದ್ರ ಬಗ್ಗೆ ಮಾತಾಡೋಕ್ಕೆ ನಿಮಗೇನಾದರೂ ಸ್ವಲ್ಪ ಸಿಗ್ತೈತಿ. ಅದನ್ನು ಬಿಟ್ಟು ಈ ರೀತಿ ಕಲುಷಿತ ಮನಸ್ಸಿಟ್ಕೊಂಡು ಒಂದು ಹಳದಿ ಕಣ್ಣದಿಂದ ನೋಡಿ ಈ ರೀತಿ ಪಬ್ಲಿಸಿಟಿ ಸಂಬಂಧ ಏನಾದರೂ ಸ್ಟೇಟ್ಮೆಂಟ್ ನೀವು ಏನು ಕೊಡ್ತಿರಲ್ಲ, ಇದು ನಿಮ್ಗೆ ಭಾಳ ದೂರ ತೆಗೆದುಕೊಂಡು ಹೋಗೋದಿಲ್ಲ ಅಂತ ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಒಂದು ವೇಳೆ ಇವತ್ತಿನ ಕ್ಯಾಬಿನೆಟ್ನಲ್ಲಿ ಆ ಸಂಬಂಧಪಟ್ಟ ನಿರ್ಧಾರ ಏನಾದರೂ ಪ್ರಕಟ ಆದರೆ ಪಕ್ಷದ ನಿಲುವೇನಿರುತ್ತೆ? ಪಕ್ಷದ ನಿಲುವು ಏನಾದರೂ ರಾಷ್ಟ್ರದ ಪರವಾಗಿ ಕೆಲಸ ಮಾಡುವಂಥ RSSದ ವಿರುದ್ಧವಾಗಿ ಏನು ಇವರು ನಿರ್ಧಾರ ತೆಗೆದುಕೊಂಡ್ರು ಕೂಡ ಅದನ್ನು ಯಾವ ರೀತಿ ವಿರೋಧ ಮಾಡ್ಬೇಕು ನಾವು ಅದನ್ನು ವಿರೋಧ ಮಾಡ್ತೀವಿ. ರಸ್ತೆ ಮೇಲೆ ಬಂದಾದರೂ ಹೋರಾಟ ಮಾಡಿ ವಿರೋಧ ಮಾಡ್ತೀವಿ ಅಥವಾ ಕಾನೂನು ಮೂಲಕ ಆದರೂ ಹೋರಾಟ ಮಾಡ್ತೀವಿ. ನೋಡ್ರಿ, ಈ ಟೈಪ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ತೊಂದರೆ ಮಾಡೋಕ್ಕೆ ಭಾಳಷ್ಟು ಜನ ನಮ್ಮ ರಾಷ್ಟ್ರದಲ್ಲಿ ಪ್ರಯತ್ನ ಮಾಡಿದ್ದಾರೆ. ಯಾಕಂದ್ರೆ ಮೊದಲಿಂದನೂ ನಮ್ಮ ರಾಷ್ಟ್ರದಲ್ಲಿ ಲೆಫ್ಟಿಸ್ಟ್ಗಳನ್ನ ಐಡಿಯಾಲಜಿಕಲಿ ಅವರ ಎಲ್ಲ ಸ್ಥಾನದಲ್ಲಿ ಇರ್ತಿದ್ರು. ಅವ್ರು ಮೊದಲಿಂದನೂ ಇದನ್ನು ಪ್ರಯತ್ನ ಮಾಡಿದ್ದಾರೆ, ಈಗೂ ಇವ್ರು ಪ್ರಯತ್ನ ಮಾಡಿದ್ದಾರೆ. ಏನು ಅದರಲ್ಲಿ ಏನು ಫರಕ್ ಆಗೋದಿಲ್ಲ. ಸರ್, ಈಗ DCM DK ಶಿವಕುಮಾರ್ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ನಿನ್ನೆ. BJPಯಿಂದ ನನಗೆ DCM ಆಫರ್ ಬಂದಿತ್ತು, ಒಂದು ವೇಳೆ ಅದನ್ನು ನಿರಾಕರಿಸಿದ್ರೆ ಜೈಲಿಗೆ ಹೋಗುವಂತ ಇದಿತ್ತು ಅಂತೇಳಿ. BJP ಅಂತ ಪ್ರಯತ್ನವನ್ನು ಯಾಕೆ ಮಾಡೋದಕ್ಕೆ ಆರಂಭಿಸ್ತು? ನೋಡ್ರಿ, DK ಶಿವಕುಮಾರ್ ಅವರು ಇವತ್ತು ಬೇರೆ 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 ದಾಳಗಳನ್ನು ಉಳಿಸ್ತಾ ಇದ್ದಾರೆ. ಅವ್ರಿಗೆ ಮುಖ್ಯಮಂತ್ರಿ ಆಗೋಬೇಕಂತೇಳಿ ಈಗ ಅದು ಏನು ಅವ್ರದ್ದೇನು ತಲೆಯಲ್ಲಿ ಹುಚ್ಚೈತಿ. ಅದು ನವಂಬರ್ ಕ್ರಾಂತಿ ಅಂತ ನಾವೆಲ್ಲ ಕೇಳ್ತಾ ಇದ್ದೇವೆ. ಅದಕ್ಕೆ ಪೂರಕವಾಗಿ ಬೇರೆ ಬೇರೆ ಅಸ್ತ್ರ, ಬೇರೆ ಬೇರೆ ದಾಳಗಳನ್ನು ಅವರು ಉಳಿಸ್ತಾ ಇದ್ದಾರೆ. ಅದರಲ್ಲಿ ಇದು ಒಂದು ಕೂಡ ಹೌದು, ನಾನು ಭಾರಿ ಲಾಯಲಿಸ್ಟು, ನಾನು ಭಾರಿ ಪಕ್ಷಕ್ಕೆ ನಿಷ್ಠ ಅಂಥೇಳಿ ಅದನ್ನು ತೋರಿಸುವಂಥ ಒಂದು ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ. ಅವರು ಒಳಗೆ ಹೋಗಿದ್ದು ಅದಕ್ಕೆ ಜೈಲಿನಲ್ಲಿ ಅವ್ರು ಹೋಗಿದ್ದು ಅವ್ರದ್ದು ಏನು ಫೈನಾನ್ಷಿಯಲ್ ಇರ್ರೆಗ್ಯುಲರಿಟೀಸ್ ಇದ್ದು ಅದ್ರ ಸಂಬಂಧ ಅವ್ರು ಹೋಗಿದ್ದು. ಅದಕ್ಕೆ ಪಕ್ಷದ ಆ್ಯಕ್ಟಿವಿಟೀಸಿಗೆ ಏನು ಸಂಬಂಧ ಇರ್ತೈತಿ? ಸೊ ಹಂಗೆ ಹಿಂದಿನ ಯಡಿಯೂರಪ್ಪನವ್ರನ್ನ ಇವರು ಒಳಗೆ ಹಾಕಿದ್ರು. ಅವಾಗೂ ಕೂಡ ಎಲ್ಲ ಹೇಳಿದ್ರಲ್ಲ, ಇವರು ಯಡಿಯೂರಪ್ಪನವ್ರಿಗೆ ಐತಲ್ಲ, ನೀವು KGP ಮಾಡಿರಿ, ಇಲ್ಲಂತಂದ್ರೆ ನಿಮ್ಗೆ ಇನ್ನೂ ತ್ರಾಸು ಕೊಡ್ತೀವಿ ಅಂತೇಳಿ ಕಾಂಗ್ರೆಸ್ನವ್ರು ಹೇಳಿದ್ರಂತ ಹೇಳ್ತಾರೆ. ಅದಕ್ಕೆ ಉತ್ತರ ಕೊಡಲಿ ಮೊದಲು. BJPಯಿಂದ ಯಾವುದೇ ರೀತಿ ಆ ಥರ ಇದಾಗಿಲ್ಲ ಸರ್. DK ಶಿವಕುಮಾರ್ BJPಗೆ ಅದು ಅವಶ್ಯಕತೆನೇ ಇಲ್ಲರಿ. BJPಗೆ ಅವಾಗೂ ಹಿಂದೂ ಅವಶ್ಯಕತೆ ಇದ್ದಿದ್ದಿಲ್ಲ, ಈಗೂ ಅದು ಅವಶ್ಯಕತೆ ಇಲ್ಲ. BJP ಅದು ಮಾಡಿದ್ದಲ್ಲ, ಇವರು ತಮ್ಮದು ಪೊಸಿಷನ್ ಸಾಲಿಡಿಫೈ ಮಾಡ್ಕೊಳಕ್ಕೆ, ತಮ್ಮ ಪೊಸಿಷನ್ ಗಟ್ಟಿ ಮಾಡ್ಕೊಳಕ್ಕೆ ಈ ಟೈಪ್ ಏನೇನೋ ಒಂದು ಕತೆಗಳನ್ನು ಬಿಡ್ತಾ ಇದ್ದಾರೆ. ಸುಧಾಮೂರ್ತಿಯವರು ಜಾತಿ ಗಣತಿ ವಿಚಾರವಾಗಿ ಅಂದರೆ ನಾವು ಕೊಡೋದಿಲ್ಲ ಮಾಹಿತಿಯನ್ನು, ನಾವಿನ್ನು ಹಿಂದುಳಿದಿಲ್ಲ ಈ ಥರ ಹೇಳಿದ್ದಾರೆ. ಅದು ಅವ್ರದ್ದು ವೈಯಕ್ತಿಕ ವಿಚಾರ, ಅದ್ರ ಬಗ್ಗೆ ನಂದೇನು ಕಮೆಂಟ್ ಮಾಡೋದಿಲ್ಲ. ಯಾಕಂತಂದ್ರೆ ಅದರಲ್ಲಿ ನಮ್ಗೆ ಅದರಲ್ಲಿ ಏನು ಬೆನಿಫಿಟು ಇಲ್ಲ, ನಾವು ಯಾವುದೋ OBC ಇದರಲ್ಲಿ ಬರೋದಿಲ್ಲ. ಹಾಗಾಗಿ ನಾವೇ ಕೊಡೋದಂತೆ ಅವ್ರೇನು ಸ್ಟ್ಯಾಂಡ್ ತೆಗೆದುಕೊಂಡಿರ್ಬೇಕು, ಅದು ಅವ್ರದ್ದು ವೈಯಕ್ತಿಕ ವಿಚಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.